ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಿಟ್ರೀವ್ಗೆ ಧನ್ವೀರ್ ಮೊಬೈಲ್. ಧನ್ವೀರ್ಗೆ ವಿಡಿಯೋ ಕಳುಹಿಸಿದ್ದು ಯಾರು? ಬೇರೆ ಯಾರಿಗೆಲ್ಲ ಈ ವಿಡಿಯೋಗಳು ಕಳುಹಿಸಲಾಗಿದೆ? ಧನ್ವೀರ್ಗೆ ವಿಡಿಯೋ ಕಳುಹಿಸಿದ ಆ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ಮೊಬೈಲ್ ರಿಟ್ರೀವ್ ನಂತರವೇ ಗೊತ್ತಾಗಲಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಕೈದಿಗಳ ಐಷಾರಾಮಿ ವಿಡಿಯೋಗಳು ಇತ್ತೀಚೆಗೆ ವೈರಲ್ ಆಗಿದ್ದು, ಆ ವೈರಲ್ ಆಗಿರುವಂಥ ವಿಡಿಯೋಗಳನ್ನು ನಟ ಧನ್ವೀರ್ ಅವರು ಶೇರ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಆ ಕಾರಣಕ್ಕಾಗಿ ಸಿಸಿಬಿ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿದರು. ತನಿಖೆ ವೇಳೆ ನನಗೆ ಸ್ನೇಹಿತರೊಬ್ಬರಿಂದ ವಿಡಿಯೋ ಬಂದಿದ್ದು ನಿಜ, ಆದರೆ ಆ ವಿಡಿಯೋಗಳೆಲ್ಲವನ್ನು ಕೂಡ ನೋಡಿ ಡಿಲೀಟ್ ಮಾಡಿದ್ದೆ ಅನ್ನುವಂಥ ಮಾಹಿತಿಯನ್ನು ನಟ ಧನ್ವೀರ್ ತನಿಖೆ ವೇಳೆ ಹೇಳಿದರು. ಆ ಕಾರಣಕ್ಕಾಗಿ ಆತ ಬಳಸ್ತಿದ್ದಂಥ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಪೊಲೀಸರು ಆ ಮೊಬೈಲ್ ರಿಟ್ರೀವ್ ಮಾಡಲಿಕ್ಕೆ ಕಳಿಸಿಕೊಟ್ಟಿರುವಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ವಿಲಾಸಿ ಜೀವನ. 4 ವಿರುದ್ಧ ಎಫ್ಐಆರ್ ದಾಖಲು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ವಿಲಾಸಿ ಜೀವನದ ವಿಡಿಯೋ ವೈರಲ್ ಪ್ರಕರಣ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಮಾನತು ಆಗಿರುವ ಜೈಲು ಅಧೀಕ್ಷಕ ಇಮಾಮ್ ಮ್ಯಾಗೇರಿ ದೂರಿನ ಆಧಾರದ ಮೇಲೆ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರ್ತಿಕ್ ಅಲಿಯಾಸ್ ಚಿಟ್ಟೆ, ಮಂಜುನಾಥ್ ಅಲಿಯಾಸ್ ಕೋಳಿ ಮಂಜ, ಧನಂಜಯ್, ಚರಣ್ ರಾವ್ ಎಂಬ ಕೈದಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸೆಂಟ್ರಲ್ ಜೈಲಿನ ಬ್ಯಾರಾಕ್ 8ರಲ್ಲಿ ರೂಮ್ ನಂಬರ್ 7ರಲ್ಲಿ ನಿಷೇಧಿತ ವಸ್ತುಗಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿರ್ತಾರೆ. ಮೊಬೈಲ್ ಎಲ್ಲಿಂದ ಬಂತು, ಯಾರು ಚಿತ್ರೀಕರಿಸಿದ್ರು, ಚಿತ್ರೀಕರಣ ಮಾಡಿದ ವಿಡಿಯೋ ಹೊರಗಡೆ ಹೇಗ್ ಬಂತು ಅನ್ನೋದನ್ನ ತನಿಖೆ ಮಾಡಿ ಆರೋಪಿತರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದೂರು ನೀಡಲಾಗಿತ್ತು. ಇನ್ನು ವೈರಲ್ ಆಗಿದ್ದ ಡ್ಯಾನ್ಸ್ ವಿಡಿಯೋ 2022ರದ್ದು ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಡ್ಯಾನ್ಸ್ ವಿಡಿಯೋ 2022ರದ್ದು. ಸೆಲ್ನಲ್ಲಿ ಡ್ರಿಂಕ್ಸ್ ಅಂಡ್ ಡ್ಯಾನ್ಸ್ ವಿಡಿಯೋ ವಿಚಾರ. ಈ ವಿಡಿಯೋ 2022ರಲ್ಲಿ ಚಿತ್ರೀಕರಣ ಆಗಿರೋದು ಬೆಳಕಿಗೆ. 2019ರಲ್ಲಿ ಕೋಳಿ ಮಂಜಾ ಹಾಗೂ ಗ್ಯಾಂಗ್ ದರೋಡೆ ಪ್ರಕರಣದಲ್ಲಿ ಜೈಲು ಸೇರಿತ್ತು. ಬಳಿಕ 2022ರಲ್ಲಿ ಕೋಳಿ ಮಂಜಾ ಜೈಲಿನಿಂದ ಬಿಡುಗಡೆ. ಅದಾದ ಬಳಿಕ ಕೋಳಿ ಮಂಜಾ ಜೈಲಿಗೆ ಬಂದಿಲ್ಲ ಎಂಬುದು ವರದಿಯಲ್ಲಿ ತಿಳಿಸಲಾಗಿದೆ. ಒಟ್ಟಾರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಯತ್ನದಲ್ಲಿ ಜೈಲಾಧಿಕಾರಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಈಗ ಹೈಪವರ್ ಕಮಿಟಿ ಯಾವ ತೀರ್ಮಾನ ಮಾಡುತ್ತೆ ಕಾದ್ ನೋಡಬೇಕಿದೆ. ಮುರಳೀಧರ್, ಪಬ್ಲಿಕ್ ಟಿವಿ, ಬೆಂಗಳೂರು.